ಇದು ರೋಸ್ ಆಪಲ್. ಮಾರ್ಕೆಟ್ ಅಲ್ಲಿ ಈಗ ಮಾವಿನ ಹಣ್ಣಿನ ಜೊತೆ ಈ ಹಣ್ಣನ್ನು ಕೂಡ ನಾವು ಕಾಣ್ತೀವಿ. ಇದನ್ನ ಕನ್ನಡದಲ್ಲಿ ಬಿಳಿ ಜಾಮೂನು, ಮೇಣದ ಸೇಬು, ಜಾವಾ ಸೇಬು ಅಂತ ಕೂಡ ಕರೀತಾರೆ. ಇದರ ರುಚಿ ಹುಳಿ ಮತ್ತೆ ಒಗರಿನಿಂದ ಕೂಡಿರುತ್ತೆ. ಇದರಿಂದ ಸಾಮಾನ್ಯವಾಗಿ ಜ್ಯೂಸು, ಶರ್ಬತ್ತು ಅಥವಾ ಜಾಮ್ ಈ ತರದನ್ನ ಮಾಡ್ತೀವಿ. ಆದ್ರೆ ನಾನಿವತ್ತು ವಿಶೇಷವಾಗಿ ಇದರಿಂದ ಹುಳಿ, ಸಿಹಿ, ಖಾರ ರುಚಿ ಹೊಂದಿರುವಂತಹ ತೊಕ್ಕು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಮನೆಯೂಟಕ್ಕೆ ಸ್ವಾಗತ. ನಾನು ಈ ಹಣ್ಣನ್ನ ತೊಳೆದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದನ್ನ ಸಣ್ಣದಾಗಿ ಅಥವಾ ದೊಡ್ಡದಾಗಿ ಹೆಚ್ಕೊಳ್ಬಹುದು. ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಒಗರಿನಿಂದ ಕೂಡಿರೋದ್ರಿಂದ ಇದರಿಂದ ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಹೆಚ್ಚು ದಿನ ಬರೋದಿಲ್ಲ. 1 ವಾರ ಅಥವಾ 15 ದಿನದವರೆಗೂ ಇದರ ಉಪ್ಪಿನಕಾಯಿನ ಇಟ್ಕೊಂಡು ತಿನ್ಬಹುದು. ಈಗ ನಾನು ಇದೆಲ್ಲಾನು ಹೆಚ್ಕೊಂಡಿದ್ದೀನಿ. ಇದರಲ್ಲಿ ಕಾಣಿಸುವಂತಹ ಸಣ್ಣ ಬೀಜವನ್ನ ತೆಗೆದು ಹೆಚ್ಕೊಳ್ಬೇಕು. ಈಗ ನಾನು ಎಲ್ಲವನ್ನು ಕೂಡ ಹೆಚ್ಕೊಂಡಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಮಸಾಲೆಯನ್ನ ಹುರಿದುಕೊಳ್ಳೋಣ. ಅದಕ್ಕೆ ಅಂತ ಒಂದು ಬಾಣಲೆಯಲ್ಲಿ 4 ರಿಂದ 5 ಒಣಮೆಣಸು, ಮೆಣಸಿನಕಾಯಿ ಜೊತೆಯಲ್ಲಿ 1 ಚಮಚ ಸಾಸಿವೆ, 1/4 ಚಮಚದಷ್ಟು ಮೆಂತೆಯನ್ನು ಸಹ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮೆಂತೆಯನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು, ಇಲ್ಲ ಅಂದ್ರೆ ತೊಕ್ಕು ಕಹಿ ಬಂದ್ಬಿಡುತ್ತೆ. ಈ ಒಣಮೆಣಸು ಖಾರ ಮತ್ತೆ ಬಣ್ಣ ಎರಡೂ ಕೂಡ ಇರುವಂತದ್ದು. ಖಾರ ಜಾಸ್ತಿ ಬೇಕು ಅಂತಿದ್ರೆ ನೀವು ಇದಕ್ಕೆ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಳ್ಬಹುದು. ಈಗ ಒಣಮೆಣಸು, ಸಾಸಿವೆ, ಮೆಂತೆ ಎಲ್ಲವನ್ನು ಕೂಡ ಕೆಂಪುಗೆ ಹುರ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈಗ ಅದೇ ಬಾಣಲೆಯಲ್ಲಿ 1 ಸೌಟ್ನಷ್ಟು ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ 1/2 ಚಮಚದಷ್ಟು ಸಾಸಿವೆ, 1 ಒಣಮೆಣಸನ್ನ ಮುರಿದು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಅರಿಶಿಣವನ್ನು ಕೂಡ ಸೇರಿಸಿ ಒಂದು ಪರಿಮಳ ಇರುವಂತಹ ಒಗ್ಗರಣೆಯನ್ನ ತಯಾರು ಮಾಡ್ಕೊಂಡಿದ್ದೀನಿ. ಈಗ ಈ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರುವಂತಹ ರೋಸ್ ಆಪಲ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ 1-2 ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಬಾಡಿಸ್ಕೊಂಡ ನಂತರ ಒಂದು ಸಣ್ಣ ಗಾತ್ರದ ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿ ಕಿವುಚಿ ಅದರ ರಸವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ರೋಸ್ ಆಪಲ್ ಕೂಡ ಹುಳಿ ಇದೆ, ಜೊತೆಗೆ ಸ್ವಲ್ಪ ಹುಣಸೆ ರಸವನ್ನು ತಗೊಂಡಿರೋದ್ರಿಂದ ಎಲ್ಲ ರುಚಿನೂ ಹೊಂದಿಕೆ ಆಗ್ಲಿ ಅಂತ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. 1/4 ಚಮಚಕ್ಕಿಂತ ಕಡಿಮೆ ಬೆಲ್ಲವನ್ನ ಹಾಕೊಂಡು ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನ 2-3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಆಗಾಗ ಇದನ್ನ ಕೈಯಾಡಿಸ್ತಾ ಇರಬೇಕು. ಈಗ ಸುಮಾರು 3 ನಿಮಿಷ ಕಳೆದಿದೆ. ತುಂಬಾ ಮೆತ್ತಗಾಗಿ ಬೆಂದಿಲ್ಲ ಇದು. ಈಗ ಇದಕ್ಕೆ ಆಗ್ಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಯನ್ನ ಸೇರಿಸಿ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನ 4-5 ನಿಮಿಷ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. 4-5 ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಂಡ ನಂತರ ಇದನ್ನ ಹೆಚ್ಚಿನ ಅಳತೆಯಲ್ಲಿ ಮಾಡೋದಾದ್ರೆ ಇದಕ್ಕೆ 1-2 ಚಮಚದಷ್ಟು ವಿನೆಗರ್ ಅನ್ನ ಹಾಕಿ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಕೆಡದೆ ಇಟ್ಕೊಂಡು ಇದನ್ನ ಬಳಕೆ ಮಾಡ್ಕೊಳ್ಬಹುದು. ಇದು ಮೊಸರನ್ನ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬರೀ ಅನ್ನಕ್ಕೆ ಕಲಸಿ ಕೂಡ ಊಟ ಮಾಡಬಹುದು. ಆರಿದ ನಂತರ ಗಾಳಿ ಆಡ್ದಿರೋ ಡಬ್ಬದಲ್ಲಿ ಇದನ್ನ ಶೇಖರಣೆ ಅಥವಾ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡಿದ್ರಲ್ಲ, ಮನೆಯೂಟದಲ್ಲಿ ಇವತ್ತಿನ ವಿಶೇಷ ರೋಸ್ ಆಪಲ್ ತೊಕ್ಕು. ಒಂದ್ಸಲ ಖಂಡಿತವಾಗ್ಲೂ ನೀವು ಇದನ್ನ ಪ್ರಯತ್ನ ಮಾಡಲೇಬೇಕು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.